ಜೈಲ್ಗೆ ಮತ್ತೆ ಗಾಂಜಾ ಸಪ್ಲೈ ಆಗಿದೆ. ಜೈಲ್ಗೆ ಬಂದಿದ್ದ ಸಂದರ್ಶಕನ ಟವೆಲ್ನಲ್ಲಿ ಈ ಗಾಂಜಾ ಪತ್ತೆಯಾಗಿದೆ. ಸಜಾಬಂದಿಯನ್ನ ನೋಡಲು ಬಂದ ಸಂದರ್ಶಕ ಗಾಂಜಾವನ್ನ ತಂದಿದ್ದಾನೆ. ಆಕ್ಸೆಸ್ ಕಂಟ್ರೋಲ್ನ ತಪಾಸಣೆ ವೇಳೆ ಗಾಂಜಾ ತಂದಿರೋದು ಪತ್ತೆಯಾಗಿದೆ. ಮೊಹಮ್ಮದ್ ಅಫ್ಜಲ್ನನ್ನ ನೋಡಲು ಬಂದಿದ್ದ ಸಂದರ್ಶಕ ಹೊಸೂರಿನ ಮೊಹಮ್ಮದ್ ರಿಯಾಜ್ನಿಂದ ಈ ಗಾಂಜಾ ಸಪ್ಲೈ ಕಾರ್ಯ ನಡೆದಿದೆ. ಶಿವಮೊಗ್ಗದ ಸೌಗಾನಿಯಲ್ಲಿರುವ ಕಾರಾಗೃಹದಲ್ಲಿ ನಿಷೇಧಿತ ವಸ್ತುಗಳಾದ ಗಾಂಜಾ, ಮೊಬೈಲ್, ಸಿಗರೇಟು ಮೊದಲಾದ ವಸ್ತುಗಳ ಸಾಗಾಣಿಕೆಗೆ ಸಂಬಂಧಿಸಿದಂತೆ 3ನೇ ಎಫ್ಐಆರ್ ದಾಖಲಾಗಿದೆ. ಜೈಲಿನಲ್ಲಿದ್ದ ಭದ್ರಾವತಿಯ ವಿಚಾರಣಾ ಸಜಾಬಂದಿಯನ್ನ ನೋಡಲು ಬಂದ ಸಂದರ್ಶಕ ಒಂದು ಟವಲ್ ತಂದಿದ್ದು, ಟವಲ್ನಲ್ಲಿ ಗಾಂಜಾ ಸಾಗಿಸೋ ಪ್ರಯತ್ನ ಮಾಡಿರೋ ಆರೋಪದ ಅಡಿಯಲ್ಲಿ ಇವರ ವಿರುದ್ಧ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೈದಿಗಳ ಸಂದರ್ಶನಕ್ಕೆ ಬರುವವರನ್ನ ಮೊದಲು ಆಕ್ಸೆಸ್ ಕಂಟ್ರೋಲ್ನಲ್ಲಿ ತಪಾಸಣೆ ನಡೆಸಲಾಗುವುದು. ತಪಾಸಣೆ ಮಾಡುವ ವೇಳೆ ಭದ್ರಾವತಿಯ ಮೊಹಮ್ಮದ್ ಅಫ್ಜಲ್ನನ್ನ ನೋಡಲು ಬಂದ ಹೊಸೂರಿನ ಮೊಹಮ್ಮದ್ ರಿಯಾಜ್ ಒಂದು ಟವಲ್ ತಂದಿದ್ದ. ಟವಲ್ನಲ್ಲಿ ಗಾಂಜಾ ಪತ್ತೆಯಾಗಿದೆ. ಇದರ ವಿರುದ್ಧ ಜೈಲಿನ ಪ್ರಭಾರ ಅಧಿಕಾರಿ ತುಂಗಾನಗರದಲ್ಲಿ ದೂರು ದಾಖಲಿಸಿದ್ದಾರೆ. ಇಂತಹ ಪ್ರಕರಣ ಈ ವರ್ಷ 3ನೇಯದ್ದಾಗಿದೆ. ಮೊದಲು ಸಿಗರೇಟ್ ಮತ್ತು ಮೊಬೈಲ್ ಜೈಲಿನಲ್ಲಿ ಜನವರಿ 30ರಂದು ಪತ್ತೆಯಾಗಿತ್ತು. ಅದಾದ ನಂತರ ಗಾಂಜಾವನ್ನ ಜೈಲಿನ ಬಂದಿಗಳಿಗೆ ಸಾಗಿಸಲು ಕಪ್ಪು ಟೇಪು ಸುತ್ತಿ ಜೈಲಿನ ಒಳಗೆ ಬಿಸಾಕಿದ ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ 5 ಆರೋಪಿಗಳನ್ನ ಬಂಧಿಸಲಾಗಿತ್ತು. ಕಳೆದ ವರ್ಷವೂ ಕೈದಿ ನ್ಯಾಯಾಲಯದಿಂದ ವಾಪಸ್ ಆಗುವಾಗ ಮೊಬೈಲ್ ಪತ್ತೆಯಾದ ಪ್ರಕರಣ. ಜಂಗ್ಲಿಯನ್ನ ನೋಡಲು ಬಂದವರು ವೀಟಾ ಮಾರಿಗೋಲ್ಡ್ ಬಿಸ್ಕತ್ನಲ್ಲಿ ಜೈಲಿನ ಕೈದಿಗಳಿಗೆ ನೀಡುವ ಬಾಳೆಗೊನೆಯಲ್ಲಿ ಗಾಂಜಾ ಸಾಗಿಸೋ ಯತ್ನ ನಡೆದು ಪತ್ತೆಯಾದ ಪ್ರಕರಣಗಳು ದಾಖಲಾಗಿವೆ. ಒಟ್ಟಿನಲ್ಲಿ ಗಾಂಜಾದ ಅಮಲಿನಲ್ಲಿ ಜೈಲಿನ ಕೈದಿಗಳು ತೇಲಾಡಲು ಹವಣಿಸುತ್ತಿದ್ದಾರೆ. ಇದಕ್ಕೆ ಮದ್ಯದ ದರವನ್ನು ಸರ್ಕಾರ ಯದ್ವಾ ತದ್ವಾ ಹೆಚ್ಚಿಸಿದ ಪರಿಣಾಮವೂ ಕಾರಣವಾಗಿದೆ ಎನ್ನಲಾಗಿದೆ. ಗಾಂಜಾ ಕಡಿಮೆ ದರದಲ್ಲಿ ಸಿಗೋದ್ರಿಂದ ಜೈಲಿನ ಒಳಗಡೆ ಮಾತ್ರವಲ್ಲ, ಜೈಲಿನ ಹೊರಗಡೆಯೂ ಲಭ್ಯವಾಗುವ ಗಾಂಜಾ ಹಾವಳಿಗೆ ಮದ್ಯದ ದರ ಹೆಚ್ಚಳ ಕಾರಣವಾಗ್ತಿದೆ ಎನ್ನಲಾಗಿದೆ.